ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ ಕೋಲಾ ಶಾಂತೇಶ್ವರ ರಂಗಮಂದಿರದಲ್ಲಿ ಶ್ರೀ ಕೋಲಾ ಶಾಂತೇಶ್ವರ ರಥೋತ್ಸವದ ಪ್ರಯುಕ್ತ ರಾತ್ರಿ ಸಂಖ್ಯಾ ಬಾಳ್ಯ ಅರ್ಥಾತ್ ಮಿತ್ರದ್ರೋಹಿ ಎಂಬ ನಾಟಕವನ್ನ ಪ್ರದರ್ಶಿಸಲಾಯಿತು. ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ, ಪೌರಾಣಿಕ, ಐತಿಹಾಸಿಕ, ಹಾಸ್ಯ ನಾಟಕ, ಶೋಕಾಂತ ನಾಟಕಗಳು ಮರೆಯಾಗುತ್ತಿವೆ. ಪ್ರತಿ ವರ್ಷ ರಥೋತ್ಸವದ ಪ್ರಯುಕ್ತ ಮಠದಿಂದ ನಾಟಕಗಳು, ಪ್ರಶಸ್ತಿಗಳು, ರಸಮಂಜರಿ ಕಾರ್ಯಕ್ರಮವನ್ನ ನಡೆಸಿಕೊಂಡು ಬರ್ತಿದ್ದೇವೆ. ಈ ವರ್ಷ ಸಂಖ್ಯಾ ಬಾಳ್ಯ, ಶನಿ ಮಹಾತ್ಮೆ ನಾಟಕಗಳನ್ನು ಹಮ್ಮಿಕೊಂಡಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಟಿವಿ, ಮೊಬೈಲ್, ಫೇಸ್ಬುಕ್, ವಾಟ್ಸಪ್ಗೆ ಮಾರು ಹೋಗಿದ್ದಾರೆ ಜನರು. ಗ್ರಾಮದ ಭಾಗದ ಕಲೆಗಳನ್ನು ಉಳಿಸಿ ಬೆಳೆಸಿ ಪ್ರೋತ್ಸಾಹಿಸಬೇಕು. ದಿವಂಗತ ಎಂಪಿ ಪ್ರಕಾಶ್ ರವರು ನಾಟಕ ವೃತ್ತಿ ರಂಗಭೂಮಿ ಕಲೆಗೆ ಪ್ರೋತ್ಸಾಹ ನೀಡಿ ಸಂಖ್ಯಾ ಬಾಳ್ಯ ನಾಟಕದಲ್ಲಿ ಪ್ರದರ್ಶನ ಮಾಡಿದ್ರು ಅಂತ ಹೇಳಿದ್ರು. ಕಲ್ಯಾಣ ಕರ್ನಾಟಕ ಒಕ್ಕೂಟದ ಜಿಲ್ಲಾಧ್ಯಕ್ಷ ಡಾಕ್ಟರ್ ರಮೇಶ್ ಅಂಚಿನಮನೆ ಮಾತನಾಡಿ, ಪ್ರತಿಯೊಂದು ಜಾತ್ರೆ, ಹಬ್ಬ, ರಥೋತ್ಸವ ಹಾಗೂ ಸುಗ್ಗಿ ಕಾಲದಲ್ಲಿ ಹಿರಿಯರು ನಾಟಕಗಳನ್ನು ನಡೆಸಿಕೊಂಡು ಬರುತ್ತಿದ್ದರು. ಈ ಊರಿನಲ್ಲಿ ಶ್ರೀಮಠದಿಂದ ಕಲಾವಿದರಿಗೆ ಪ್ರೋತ್ಸಾಹ ನೀಡುತ್ತಾ ಬಂದಿದ್ದಾರೆ ಹಾಗೂ ಸನ್ಮಾನ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಜಿಲ್ಲೆಯ 6 ತಾಲೂಕುಗಳಲ್ಲಿ ಹಿರಿಯ ಕಲಾವಿದರನ್ನ ಗುರುತಿಸಿ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಸನ್ಮಾನಿಸಿ ಪ್ರಶಸ್ತಿ ವಿತರಿಸಲಾಗುವುದು. ದಿನಾಂಕ 27/4/2026ರಂದು ಬೆಂಗಳೂರಿನಲ್ಲಿ ರಾಜ್ಯಮಟ್ಟದ ಹಿರಿಯ ಕಲಾವಿದರನ್ನ ಆಯ್ಕೆ ಮಾಡಿ ಪ್ರಶಸ್ತಿ ನೀಡಲಾಗುವುದು. ಎಲ್ಲ ಹಿರಿಯ ಕಲಾವಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಮನವಿ ಮಾಡಿದ್ರು. ವರದಿ ಪ್ರಭು ಕೆ, ಎಬಿ ನ್ಯೂಸ್ ಕನ್ನಡ, ಬ್ಯೂರೋ ಮುಖ್ಯಸ್ಥರು, ವಿಜಯನಗರ ಜಿಲ್ಲೆ. ಅಂತ ಒಂದು ಕಲಾ ಅದ್ಭುತ ಕಲಾವಂತರು ಅವರು ಹಳ್ಳಿ ಹಾಡಲ್ಲ, ಹಳ್ಳಿಗೆ ಅವರು ಆರಾಧ್ಯ ದೈವ ಏನು ಬಸವಣ್ಣ. ಸಂಖ್ಯಾ ಮತ್ತು ನೀರನ್ನ ಅಣ್ಣ ತಮ್ಮ ಇದು ಪ್ರಮುಖವಾಗಿ ರೈತರಾಗಿರುವಂತಹ ಇವರು ರೈತರಾಗಿರುವಂತಹ ಅವರ ಆರಾಧ್ಯ ದೈವ ಅಂದ್ರೆ ಬಸವಣ್ಣ. ಬಸವಣ್ಣನ ಪೂಜೆ ಮಾಡುವುದು, ಬಸವಣ್ಣ ಮೇಲೆ ನಂಬಿಕೆ ಇಟ್ಟು ಕೆಲಸಗಳನ್ನು ಮಾಡುವಂತ ಸಂದರ್ಭದಲ್ಲಿ ಭಕ್ತಾರಾಧನ ಗುರುಗಳನ್ನು ಮಾಡಿಕೊಂಡು ಇಲ್ಲ ಸಲ್ಲದ ಅದು ಮಾತುಗಳನ್ನ, ಕೆಲಸಗಳನ್ನ ಹೇಳಿ ಅದಕ್ಕೊಂದು ಕಳಂಕ ತರುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಯಾರು ಒಂದು ಜಾತ್ರೆ ಸಂದರ್ಭದಲ್ಲಿ ಆಗಿನ ಸುಗ್ಗಿ ಕಾಲಗಳಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಿರಿಯರಾಗಿರ್ತಕ್ಕಂಥವರು ಪ್ರತಿ ಒಂದು ಸುಗ್ಗಿ ಆಗಲಿ, ಒಂದು ರಥೋತ್ಸವಗಳಾಗಲಿ, ಹಬ್ಬಗಳಾಗಲಿ ಒಂದೊಂದು ಕಾರ್ಯಕ್ರಮಗಳನ್ನ ಮಾಡ್ಕೊಂತ ಬಂದರು. ಅದೇ ಒಂದು ರೂಢಿಯಲ್ಲಿ ನಿಂತಿರ್ತಕ್ಕಂಥ ಒಂದು ಈ ನಾಟಕ, ಈ ಕೋಲಾ ಶಾಂತೇಶ್ವರ ಸ್ವಾಮಿಯ ರಥೋತ್ಸವದ ಪ್ರಯುಕ್ತ ಇಲ್ಲಿನ ಕಲಾವಿದರು ಅವರು ಸಂಖ್ಯಾ ಬಾಳ್ಯ ನಾಟಕದ ಒಂದು ಪ್ರದರ್ಶನವನ್ನು ನೀಡುತ್ತಿದ್ದಾರೆ. ಅವರಿಗೆ ಕೂಡ ನಮ್ಮ ಜಿಲ್ಲಾ ವತಿಯಿಂದ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು, ಮೊಟ್ಟ ಮೊದಲನೇದಾಗಿ ನಾವು ಪ್ರದರ್ಶನ ನೀಡತಕ್ಕಂಥ ಕಲಾವಿದರಿಗೆ ನಾವು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಸಂಖ್ಯಾ ಬಾಳ್ಯ ನಾಟಕ